I like it. I like it. What is this, Kanta? What is this? CM ಸ್ಮೈಲ್ ಗೌಡ್ರು ಅವರ 3 ತಿಂಗಳ ಅಭಿವೃದ್ಧಿ ಮಂತ್ರನ ಜಪಿಸ್ತಾ ಇದ್ರೆ ಯಡಿಯೂರಪ್ಪ ಜಾಮೀನು ಅಂತ ಬಾಯಿ ಬಡ್ಕೋತಾ ಇದ್ದಾರೆ. ಹೋಮ್ ಅಶೋಕ್ ಅನ್ನೋರು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ನಮ್ಮ ಸಿಟ್ರಾಮಯ್ಯ ಫ್ಲವರ್ ಪಾರ್ಟಿನ ನೋಡಿ ಪಂಚ ಎತ್ಕೊಂಡು ನಗ್ತಾ ಇದ್ದಾರೆ. ಇನ್ನು ಪರಮೇಶನ್ ಅವರು ಎದುರುಗಡೆ ಸಿಕ್ದವ್ರನ್ನೆಲ್ಲ ಪರಸ್ತಾ ಇದ್ರೆ ಕೆಲವು ಕೈ ಪಾರ್ಟಿನವರು ರೆಸಾರ್ಟ್ ರಾಜಕೀಯನ ಶುರು ಮಾಡಿದ್ದಾರೆ. ಈ ಪಾಲಿಟಿಕ್ಸ್ ಅಂದ್ರೇನೆ ಹಂಗೆ ಒಂಥರ ಯಕ್ಕ ರಾಜ ರಾಣಿ ಗೇಮ್ ತರ. ಇಲ್ಲಿ ಯಾವ ಟೈಮ್ ನಲ್ಲಿ ಏನಾಗುತ್ತೆ ಅಂತ ನನಗೂ ಗೊತ್ತಾಗಲ್ಲ, ನಿನಗ್ ಮೊದ್ಲೇ ಗೊತ್ತಾಗಲ್ಲ. ತಾರಿಗೆ ಕಾಂತ ಆ ಶ್ರೀಕೃಷ್ಣ ಪರಮಾತ್ಮ ಅದ್ ಹೆಂಗೆ 16,000 ಗೋಪಿಕರ್ನ ಮೇಂಟೈನ್ ಮಾಡ್ತಾ ಇದ್ದ ಕಾಂತ. ಕಳ್ಳ ಕೃಷ್ಣ ಅವನು ಅರ್ಜೆಂಟ್ ಆಗಿ ನಾನ್ ಟ್ಯೂಷನ್ ಹೋಗ್ಬೇಕು ಅವನ ಹತ್ರ. ಏನಂತ ನೀನು ಕೋಪ ಮಾಡ್ಕೊಂತ ಕಾಂತ? ಬೇಡ ಬೇಡ. ಆದ್ರೆ ನಮ್ಗೆ ನಮ್ಮ ಪೀಪಲ್ಗೆ ಈ ಸ್ಟೇಟ್ ನಲ್ಲಿರೋ 3.25 ಮೇಜರ್ ಪಾರ್ಟಿನ ಸಹಿಸೋಕ್ ಆಗ್ತಾ ಇಲ್ವಲ್ಲ, ಏನ್ ಮಾಡೋದ್ ಹೇಳ? ನೋಡಕಂತ ನಾನು ಭಗವಾನ್ ಶ್ರೀರಾಮನಷ್ಟೇ ಪವಿತ್ರ, ಸತ್ಯ ಹರಿಶ್ಚಂದ್ರನಷ್ಟೇ ಸತ್ಯವಂತ ಅಂತ ಸೆಟ್ಕೊಂಡು ರಿಸೈನ್ ಮಾಡಿದ ಶ್ರೀರಾಮುಲಿಗೆ ಮತ್ತೆ ನಾವು ಟಿಕೆಟ್ ಕೊಡ್ತೇವೆ, ಗೆಲ್ಲಿಸ್ತೀವಿ ಅಂತಿದಾರಲ್ಲ ಈ ಫ್ಲವರ್ ಪಾರ್ಟಿ ಮಂದಿ. ಏನ್ ಮಾಡ್ಬೇಕು ಹೇಳೋ ಇವರಿಗೆ? ನಾನ್ ಸೆನ್ಸ್. ಐ ಥಿಂಕ್ ಇವ್ರಿಗೆ ಗೆಲ್ಲೋದಕ್ಕೆ ಒಂದು ಕುದುರೆ ಬೇಕು. ಆ ಕುದುರೆ ಸಖತ್ ಸೌಂಡ್ ಪಾರ್ಟಿ ಆಗಿರ್ಬೇಕು. ಕೂರೋದಕ್ಕೆ ಒಂದು ಕುರ್ಚಿ ಬೇಕಷ್ಟೇ. ಸ್ಟೇಟ್ ನಲ್ಲಿ ಎಲ್ಲ ಯಾಕೋಟ್ ಹೋದ್ರು ಪರವಾಗಿಲ್ಲ. ನಾನ್ ಸೆನ್ಸ್. ಹೋಗ್ಲಿ ಬಿಟ್ಟಾಕೊಡಿ ಯಾರ್, ಬಿಟ್ಟಾಕ. ಇವ್ರ ಬಗ್ಗೆ ಮಾತನಾಡಿದ್ರೆ ಸುಮ್ನೆ ನನ್ನ ನೀನ ಟೈಮ್ ವೇಸ್ಟ್ ಅಡಿಯಾರ್, ಟೈಮ್ ವೇಸ್ಟ್. ಏನಂತೀಯ? ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಐ ಲೈಕ್ ಇಟ್, ಐ ಲೈಕ್ ಇಟ್. ಅಂದಾಗೆ ಎಸ್ಟರ್ಡೇ ಮತ್ತೆ ನಮ್ಮ ಸ್ಟ್ರೈಕ್ ಖ್ಯಾತಿಯ ವಾಟಾಳಣ್ಣ ಅದೇನೋ ಪೆಟ್ರೋಲ್ ಬೆಲೆ ಹೈಕ್ ಆಗಿದ್ದಕ್ಕೆ ಮತ್ತೆ ಸೈಕಲ್ ಹತ್ಕೊಂಡು ರೋಡಿಗಿಳಿದು ಸಖತ್ತಾಗಿ ಮಾತನಾಡಿದ್ರಂತಲ್ಲ ಕಾಂತ. ಅದೇನು ಅಂತ ಸ್ವಲ್ಪ ನಮ್ಮ ಪೀಪಲ್ಗೆ ಹೇಳೋ, ಅವರು ಕೇಳಿ ಖುಷಿ ಪಡ್ಲಿ. ನಮ್ಮ ಬ್ಲಾಕ್ ಟಾಪಿ ಬ್ಲಾಕ್ ಕನ್ನಡಕ ಮ್ಯಾಂದ. ಜಗತ್ತಿನಲ್ಲಿ ಯಾವುದೇ ಬೆಲೆ ಏರಿಕೆಯಾದರೂ, ಅದೇನೇ ರಾಜಕೀಯ ದೊಂಬರಾಟ ನಡೆದರೂ ಕೂಡಲೇ 10 ಮಂದಿಯನ್ನು ಹಿಂದೆ ಕರೆದುಕೊಂಡು ರಸ್ತೆಗಿಳಿದು ವಿಭಿನ್ನ ಹೋರಾಟ ಮಾಡುವ ನಮ್ಮ ಸ್ಟ್ರೈಕ್ ಖ್ಯಾತಿಯ ವಾಟಾಳಣ್ಣರು ಇವತ್ತು ಮತ್ತೆ ಅಟ್ಲಾ ಸೈಕಲ್ ಏರಿ ಸ್ಟ್ರೈಕ್ ಮಾಡೋಕ್ ಬಂದವ್ರೆ. ಅದೇನಂತ ಕೇಳ್ರಿಪೋ, ಕೇಳ್ರಿ. ಇಲ್ಲ ಹೆಂಗ್ ಬರ್ತಿದ್ದಾರೆ ಅಣ್ಣವರು? ತಡ್ರಿಪ್ಪ, ತಡ್ರಿ, ಟ್ರಾಫಿಕ್ ಜಾಮ್ ಆಗ್ಬಾರ್ದು. ನಮ್ಮ ಅಣ್ಣವ್ರು ಬರಕತ್ರ ಸೈಕಲ್ ಏರ್ಕೊಂಡು ಬರ್ಲಿ. ಬರೀಣ. ಓಕೆ. ಅಂದಾಗೆ ಅಣ್ಣರ, ಈ ತಿಂಗಳದಾಗ 3 ಸಾರಿ ಪೆಟ್ರೋಲ್ ಬೆಲೆ ಹೈಕ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಪೆಟ್ರೋಲ್ ಬೆಲೆ ಏರಿಸಿರ್ತಕ್ಕಂಥದ್ದು ಸೂಪರ್. ಈ ದೇಶದ ಜನತೆಯ ಮೇಲೆ ನಡೆದಂತ ಮಹಾದ್ರೋಹ. ಹೌದು. ಇದೊಂದು ರೀತಿಯ ದರೋಡೆ. ಹೌದು. ಲೋಕಸಭೆ ಚರ್ಚೆ ಆಗ್ಲಿಲ್ಲ, ಶಾಸನಸಭೆಗಳ ಚರ್ಚೆ ಆಗ್ಲಿಲ್ಲ, ವಿರೋಧ ಪಕ್ಷ ಸಭೆ ಕರೀಲಿಲ್ಲ. ಹೋಗಲ್ ಬಿಡ್ರಿ ಇದೆಲ್ಲ. ಅಂದಹಾಗೆ ಈ ವರ್ಷ ಎಷ್ಟು ಬಾರಿ ಪೆಟ್ರೋಲ್ ಬೆಲೆ ಏರಿಸಿದ್ರು? ಈ ವರ್ಷ 5 ಬಾರಿ ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ. ಹೌದಾ? ಡೀಸೆಲ್ ಬೆಲೆ ಏರಿಸಿದ್ದಾರೆ, ಗ್ಯಾಸ್ ಬೆಲೆ ಏರಿಸಿದ್ದಾರೆ, ಸಿಮೆಂಟ್ ಬೆಲೆ ಏರಿಸಿದ್ದಾರೆ. ಇವಾಗ ಏನಾಯ್ತು? ಜನಸಾಮಾನ್ಯರ ಮೇಲೆ ಮೂಳೆ ಮುರಿತಾ ಇದ್ದಾರೆ. ತೊಂದರೆ ಮಾಡ್ತಾ ಇದ್ದಾರೆ. ಹೌದಾ? ಪ್ರಜಾಪ್ರಭುತ್ವ ಇಲ್ಲ. ಮತ್ತೇನಿದೆ ಇಲ್ಲಿ? ಇದೊಂದು ರೀತಿ ಮಿಲಿಟರಿಯ ಪ್ರಭುತ್ವ ಆಗಿದೆ. ತಗಳಪ್ಪ, ಏನ್ ಮಾಡೋದು ಇವಾಗ? ಈ ಬಗ್ಗೆ ಬೆಲೆ ಏರಿಕೆ ಇಳಿಲೇಬೇಕು. ಒಂದ್ ಕಡೆ. ಮತ್ತೊಂದ್ ಕಡೆ ಆಹಾರ ಧಾನ್ಯಗಳ ಬೆಲೆ ಏರಿಕೆ. ಕರ್ನಾಟಕದಲ್ಲಿ ತೆರಿಗೆ ವಿಪರೀತ. ಹೋಟೆಲ್ ತಿಂಡಿ ಬೆಲೆ ಏರಿತೆ ಜನಸಾಮಾನ್ಯರ ಮೇಲೆ ಅತ್ಯಂತ ಘೋರ ಅನ್ಯಾಯ ಆಗಿದೆ. ಅದಕ್ಕೆ ನೀವೇನ್ ಮಾಡ್ತೀರಿ? ಅದನ್ನ ವಿರೋಧಿಸಿ ಕನ್ನಡ ಚಳವಳಿ ಅಡ್ಡ ಪಕ್ಷ ಇವತ್ತು ವಿನೂತನವಾಗಿ, ವಿಶೇಷವಾಗಿ, ವಿಶಿಷ್ಟವಾಗಿ ಸೈಕಲ್ ಮೆರವಣಿಗೆ ಮಾಡೋ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಡಂಕಣಕ. ಓಹೋ, ಸೂಪರ್ ಆಗಿತ್ತು ಕಾಂತ, ಸಖತ್ ಆಗಿತ್ತು. ನೀನು ವಾಟಾಳನ ಜೊತೆ ಮಾಡಿದ್ದ ಸೈಕಲ್ ಸವಾರಿ. ಪಾಪ ನಮ್ಮ ಸ್ಟೇಟ್ ನಲ್ಲಿ ಈ ವಾಟಾಳನ ಒಬ್ರೇ ಕಾಂತ ಕಾಮನ್ ಪೀಪಲ್ ಪ್ರಾಬ್ಲಮ್ಸ್ ನ ಅರ್ಥ ಮಾಡ್ಕೊಂಡ ಆಗಾಗ ಈ ತರ ರೋಡಿಗಿಳಿದು ಸ್ಟ್ರೈಕ್ ಮಾಡ್ತಾರೆ. ಹಂಗಾಗಿ ಅವರು ಯಾವ ಟೈಮ್ ನಲ್ಲಾದ್ರೂ ಸ್ಟ್ರೈಕ್ ಮಾಡ್ಲಿ, ನಾನು ನನ್ ಕಾಂತ ಇರೋ ಬರ ಕೆಲಸ ಬಿಟ್ಟು ಓಡಾಡ್ ಬಂದ್ಬಿಡ್ತೀವಿ. ಏನಂತೀನ? ಓಕೆ, ಎನಿವೆ ಸದ್ಯಕ್ಕೆ ಇದೆಲ್ಲ ಇರ್ಲಿ. ಬಾಕಂತ ನನ್ನ ಹೊಸ ಹೊಂಡೈ ಸ್ಯಾಂಟ್ರೋ ಜಿಂಗ್ ಕಾರ್ನ ಈಚೆ ತೆಗಿತೀನಿ. ನಮ್ಮ ಫ್ಲವರ್ ಪಾರ್ಟಿ ಬಿಗ್ ಬಾಡಿ ಪ್ರೆಸಿಡೆಂಟ್ ಯೇಶು ಅಂಕಲ್ ಅದೇನೋ ಸಿಕ್ಕಾಪಟ್ಟೆ ರಾಂಗ್ ಆಗ್ಬಿಟ್ಟಿದಾರಂತೆ. ಯಾವ ಮ್ಯಾಟರ್ಗೆ ಅಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ, ನಡಿ.